ಎಡೆಹಳ್ಳಿಯ ರೈಲ್ವೆ ಗೇಟ್ ಕಾಮಗಾರಿ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕಾಗಿ ಗುರುತಿಸಲಾದ ಬದಲಿ ಮಾರ್ಗವಾದ ರೊಟ್ಟಿ ಫ್ಯಾಕ್ಟರಿ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು, ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಜೀವವನ್ನು ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಮ್ಮ ಹೊಸನಗರ ಅನಂತಪುರದ ಹೊಸನಗರ ಕ್ರಾಸಿಂಗ್ ಏನು ರೈಲ್ವೆ ಕ್ರಾಸಿಂಗ್ ಇದೆ, ಆ ಗೇಟ್ ಹತ್ರ ಕಾಮಗಾರಿಗೋಸ್ಕರ ಸುಮಾರು ಈಗ 15 ದಿವಸಗಳ ಹಿಂದೆ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ರು. ಅಲ್ಲಿ 10 ದಿನಗಳ ಕಾಲ ರೈಲ್ವೆ ಕಾಮಗಾರಿ ನಡೆಸಿದ್ದು ಅಲ್ಲಿ ಎಲ್ಲ ವಾಹನಗಳನ್ನು ನಿಷೇಧಪಡಿಸಿ ಒಂದು ಆಟೋಮೆಟಿಕ್ ವ್ಯವಸ್ಥೆ ಮಾಡಬೇಕು ಅಧಿಕಾರಿಗಳು ಅಂತ ಹೇಳಿದರು. ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಅದಕ್ಕೆ ಪರ್ಯಾಯವಾಗಿ ವ್ಯವಸ್ಥೆ ಅಂದರೆ ಇಲ್ಲೆಲ್ಲರಿಗೂ ಅನುಕೂಲ ಆಗಂಗೆ ಅದು ಇಲ್ಲಿ ಅಡೂರು ರಸ್ತೆಯಿಂದ ಹಿಂಗೆ ರೊಟ್ಟಿ ಫ್ಯಾಕ್ಟ್ರಿ ಮುಖಾಂತರ ಎಡೆಹಳ್ಳಿ ಕೂಡಿ ಹೋಗೋ ಅಂಥ ಒಂದು ರಸ್ತೆ ಮಾರ್ಗ ಕರೆಕ್ಟ್ ಇದೆ ಅಂಥೇಳಿ ನೋಡಿದರು. ಆಮೇಲೆ ಸಾಕಷ್ಟು ಬಾರಿ ಆದಾಗ ಈ ಮಾರ್ಗದಲ್ಲಿ ಓಡಾಡವು, ಯಾಕಂದರೆ ಅದು ಒಂದು ದಿವಸ ಅಥವಾ ಒಂದು 5-6 ಗಂಟೆ ನಿಲ್ಲಿಸೋದು. ಆದರೆ ಇವತ್ತು 10 ದಿವಸಗಳ ಕಾಲ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಮೊದಲನೇದಾಗಿ ಅಧಿಕಾರಿಗಳು 10 ದಿವಸಗಳ ಕಾಲ ಇವತ್ತು ಪರ್ಯಾಯ ಹೋಗಬೇಕು ಅಂದರೆ 1 ನಿಮಿಷಕ್ಕೆ ಕನಿಷ್ಠ 2 ವೆಹಿಕಲ್ ವಾಹನಗಳು ಸಂಚಾರ ಮಾಡೋಂಥ ಒಂದು ರಸ್ತೆ ಅದು. ಆ ರಸ್ತೆಗೆ ಪರ್ಯಾಯವಾಗಿ ಇನ್ನು ಯಾವ ಥರ ಮಾಡಬೇಕು ಅಂಥೇಳಿ ರಸ್ತೆ ಕಾಮಗಾರಿಯನ್ನು ಮುಗಿಸಿ ಪರ್ಯಾಯವಾಗಿ ರಸ್ತೆಗಳನ್ನು ನೋಡಿ ಬದಲಿ ವ್ಯವಸ್ಥೆ ನೋಡಿ ಆ ನಂತರ ಆ ಕಾಮಗಾರಿನ ಮಾಡಬೇಕಾಯಿತು. ಎಲ್ಲ ಒಂದು ಕಡೆ ಜಿಲ್ಲಾಧಿಕಾರಿಗಳು ಅದನ್ನು ಮಾಡಿದ್ರು. ಆದರೆ ಇಲ್ಲಿನ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ ತಕ್ಷಣವೇ ಅವರು ಸುಮಾರು 20 ದಿವಸಗಳ ಮುಂಚೆನೇ ಆದೇಶ ಮಾಡಿದರು. ಹಾಗೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಈ ಮಳೆಗಾಲ ಇಲ್ಲಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಇದನ್ನು ಯಾವ ರೀತಿ ಪರ್ಯಾಯವಾಗಿ ವ್ಯವಸ್ಥೆ ಮಾಡಬೇಕು ಅಂತ ಒಂದಿಷ್ಟು ಅಟ್ಲೀಸ್ಟ್ ಒಂದು ಪರಿಜ್ಞಾನ ಇಲ್ವಾ? ಇದು ನೀವು ನೋಡ್ತಾ ಇದ್ದೀರಿ, ಈಗ ನೀವು ಮಾಧ್ಯಮದವರು ಪತ್ರಕರ್ತರು, ಈ ರಸ್ತೆ ಏನಾದ್ರು ಯಾರ್ಯಾರು ಮಂತ್ರ ಆದರೂ ಈ ವೆಹಿಕಲ್ ಓಡಾಡ್ಬೋದಾ? ಎಷ್ಟು ಈಗ ಓಡಾಡ್ತದೆ ನೋಡಿ, ಈಗ ಎಷ್ಟು ವೆಹಿಕಲ್ ಓಡಾಡ್ತದೆ ಹಂಗೆ. ಒಬ್ಬ ಅಧಿಕಾರಿಗಳಿಗೆ ಹಂಗೆ ಒಂದು ಪ್ರಜ್ಞೆ ಇಲ್ಲ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ಇನ್ನೊಂದು ಕಡೆ ನಾವೆಲ್ಲರೂ ಅವತ್ತು ಏನು ಮಾಡಿದ್ವಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಫಸ್ಟು ಈ ರಸ್ತೆ ಕಾಮಗಾರಿ ಮುಗಿಸಿ ವಾಹನಗಳು ಮತ್ತು ಸಾರ್ವಜನಿಕರು ಓಡಾಡೋಕ್ಕೆ ಅನುಕೂಲ ಸರಿಯಾಗಿ ಆದಮೇಲೆ ನೀವು ಆ ಕಾಮಗಾರಿ ಪ್ರಾರಂಭ ಮಾಡಿ ಅಂತ ಈ ಜಿಲ್ಲಾಧಿಕಾರಿಗಳಿಗೆ ನಾವು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಮತ್ತು ಈ ಭಾಗದ ಪ್ರಮುಖರೆಲ್ಲ ಸೇರಿ ಸಾರ್ವಜನಿಕ ಸೇರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಬೇಕಂತ ಮಾಡಿದ್ವಿ. ಅಷ್ಟರೊಳಗನೆ ಈ ತಾಲೂಕಿನ ಶಾಸಕರು ಇಲ್ಲ ಈ ಭಾಗದ ಕೆಲವು ಮುಖಂಡರುಗಳು ನಿಮ್ಮ ಮುಖಾಂತರನೇ ಮಾಧ್ಯಮ ಮುಖಾಂತರ ಹೇಳಿದ್ರು, ಇಲ್ಲ ಶಾಸಕರು ತಕ್ಷಣವೇ 10 ಲಕ್ಷ ರೂಪಾಯಿ ಬರೀ ದೂರವಾಣಿ ಹೇಳಿಕೊಡ್ಲೇ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾರೆ, ರಸ್ತೆ ಕಾಮಗಾರಿ ನಾಳೆಯಿಂದಲೇ ಪ್ರಾರಂಭ ಆಗುತ್ತೆ ಅಂತೇಳಿ. ಆದರೆ 10 ಲಕ್ಷ ರೂಪಾಯಿ ಕಾಮಗಾರಿ ಪ್ರಾರಂಭ ಆಯಿತು ಅಂದ್ಕೊಳ್ಳಿ ನಾವು ಬೆಳಗ್ಗೆ ನೋಡಿಕೊಡ್ಲೆ ನಮಗೇನು ಅನ್ನಿಸ್ತು ಅಂದರೆ ಈ ನಿಮ್ಮ ಮಾಧ್ಯಮಗಳಲ್ಲಿ ಬಿಡು ಹಂಗೆ ರಸ್ತೆ ಆಗುತ್ತೆ ಬಿಡು, ನಾವೇನು ಜಿಲ್ಲಾಧಿಕಾರಿಗಳ ಹತ್ರ ಹೋಗೋದು ಬೇಡ, ಒಂದು ವ್ಯವಸ್ಥೆ ರೆಡಿ ಮಾಡ್ತಾರೆ ಅಂತೇಳಿ. ಆದರೆ ಅದು ಹೇಳಿ 15 ದಿವಸ ಆಯಿತು. ಮಳೆಗಾಲ 1 ವಾರ ಮಳೆನೇ ಇದ್ದಿರಲಿಲ್ಲ, ಬೇಸಿಗೆ ಆದಂಗೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ಒಳ್ಳೆ ಗ್ರಾವೆಲ್ಲು 10 ಲಕ್ಷ ರೂಪಾಯಿದು ಬೇಡದಿತ್ತು, ಅಟ್ಲೀಸ್ಟ್ ಒಂದು 3-4 ಲಕ್ಷ ರೂಪಾಯಿದು ಇದಕ್ಕೆ ಒಳ್ಳೆ ಒಂದು ಗ್ರಾವೆಲ್ ಹಾಕಿಬಿಡಿದ್ರೆ ಇವತ್ತು ರಸ್ತೆ ಈ ಮಟ್ಟಕ್ಕೆ ಆಗ್ತಿಲ್ಲ. ಇವತ್ತು ವೆಹಿಕಲ್ ಓಡಾಡೋಕೆ ಹಿಡಿದು ಎಷ್ಟು 3 ತಾಸು ಆಯ್ತು ಅಷ್ಟೇ. 3 ತಾಸಿಗೆ ಈ ಸ್ಥಿತಿ ಆಗಿದೆ ಅಂದರೆ ಇನ್ನು 10 ದಿವಸಗಳ ಕಾಲ ಹೆಂಗೆ ಓಡಾಡ್ತಾರೆ ಜನ? ಶಾಸಕರಂತೂ ಬಿಡ್ರಿ, ಮಂತ್ರಿಗಿರಿಗೋಸ್ಕರ ಹೋಗಿ ಬೆಂಗಳೂರಿಗೆ ಹೋದರೆ ಈಗ 2.5 ತಿಂಗಳ ಏನಾಯ್ತು ಈ ಕ್ಷೇತ್ರದ ಕಡೆ ಗಮನನೇ ಹರಿಸಿಲ್ಲ. ಅಧಿಕಾರಿಗಳ ಮುಖಾಂತರ ಹೇಳಿದ್ರು ಅಂತ ಆಯ್ತು. ಅಧಿಕಾರಿಗಳು ಯಾವ ಇಂಜಿನಿಯರ್ ಅಂತ ನಂಗೆ ಗೊತ್ತಿಲ್ಲ, ಅವರೆಲ್ಲರೂ ಈಗೆಲ್ಲರೂ ಬಂದರೆ ಅವ್ರನ್ನ ಇಲ್ಲಿ ಎಡೆಹಳ್ಳಿಯಲ್ಲಿ ನೀವೇ ಈ ರಸ್ತೆ ಮಾಡಿ ಹೋಗ್ಬೇಕು ಅಂತೇಳಿ ಅವ್ರನ್ನ ಇಲ್ಲೆಲ್ಲ ಹಿಡಿದು ಕೂಡಾಕ್ತು ಅವ್ರನ್ನ. ಯಾಕಂದರೆ ಒಬ್ಬ ಅಧಿಕಾರಿ ಆದವ ಇಲ್ಲ ಇದು 10 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ, ಶಾಸಕರು ಸೂಚನೆ ಕೊಟ್ಟಿದ್ದಾರೆ, ಇದನ್ನು ತಕ್ಷಣ ನಾಳಿಂದನೇ ನಾನು ಕಾಮಗಾರಿ ಮಾಡ್ತು ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳೋಗಿದ್ದಾರೆ ಸ್ಥಳಕ್ಕೆ ಬಂದು. ಆದರೆ ಈ ರೀತಿ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಎಲ್ಲ ಒಂದಿಷ್ಟು ಇಲ್ಲೊಂದು 4 ಲೋಡು ತುಂಡುಗಲ್ ತಂದು ಹಾಕಿ ಇರೋ ರಸ್ತೆನೂ ಹಾಳು ಮಾಡಿ ಹೋಗಿದ್ದಾರೆ ಅಂದರೆ ಈ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ನಾಳೆ ಬೆಳಗ್ಗೆ ನಾವು ಏನಪ್ಪ ಅಂದರೆ ಈಗ ನಾಳೆ ಬೆಳಗ್ಗೆ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ನಾವು. ಯಾಕಂದರೆ ಇಲ್ಲ ಒಂದು ಜಿಲ್ಲಾಧಿಕಾರಿಗಳು ಬಂದು ಈ ವ್ಯವಸ್ಥೆ ಸರಿಪಡಿಸ್ಕೊಡ್ಬೇಕು, ಇಲ್ಲ ಆ ಕಾಮಗಾರಿನ ರೈಲ್ವೆ ಕಾಮಗಾರಿ ಆಗ್ತಾ ಇರೋದು ಸ್ವಾಗತ. ಯಾಕಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ರೈಲ್ವೆ ಕಾಮಗಾರಿಗಳು ಆಗಾಗ ಕಾಲ ತಕ್ಕಂತೆ ಅದನ್ನು ಮಾಡ್ತಾರೆ. ಆದರೆ ಅಧಿಕಾರಿಗಳು ಅದಕ್ಕೊಂದು ಪರ್ಯಾಯ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಸಾರ್ವಜನಿಕರಿಗೆ. ಸಾರ್ವಜನಿಕರು ಅಂದರೆ ಏನು ತಿಳ್ಕೊಂಡ್ರಿ ಇವರು?
ಹಂಗೆ ಇವ್ರ ಮನಸ್ಸಿಗೆ ಬಂದಂಗೆ ಮಾಡಿಬಿಟ್ರೆ ಆಯಿತಾ. ಹಾಗಾಗಿ ಈ ತಕ್ಷಣವೇ ಅಧಿಕಾರಿಗಳು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಒಂದು ಇಲ್ಲದೆ ಹೋದರೆ ಆ ಕಾಮಗಾರಿ ನಿಲ್ಲಿಸಿ ತಾತ್ಕಾಲಿಕ ನಿಲ್ಲಿಸಿ ಈ ಬದಲಿ ವ್ಯವಸ್ಥೆ ಮಾಡಿ ಪುನಃ ಪ್ರಾರಂಭ ಮಾಡಬೇಕು. ನಾವು ಇಲ್ಲದೆ ಹೋದರೆ ನಾಳೆ ಬೆಳಗ್ಗೆ ನಾವು ಜಿಲ್ಲಾಧಿಕಾರಿಗಳು ಅಥವಾ AC ಆಫೀಸ್ ಹತ್ರ ಪ್ರತಿಭಟನೆ ಮಾಡ್ತೀವಿ. ಶಾಸಕರು ಏನಾಗಿದೆ ಅಂದರೆ ಒಂದು ಈ ಗುದ್ಲಿ ಪೂಜೆ ಮಾಡೋದು ಅಥವಾ ಹೇಳ್ಕೊಳ್ಳೇನೆ 10 ಲಕ್ಷ 20 ಲಕ್ಷ ಶಾಂಕ್ಷನ್ ಮಾಡ್ತೀನಿ ಆಯ್ತು ನಾಳಿಂದನೇ ಕಾಮಗಾರಿ ಪ್ರಾರಂಭ ಮಾಡಿ ಅನ್ನೋದು ಅದೊಂದು ಹವ್ಯಾಸ ಆಗಿದೆ. ಸುಮಾರು ಈಗಾಗಲೇ ಅವ್ರನ್ನ ಈ 3ನೇ ಬಾರಿ ನೋಡಿದ್ದೀವಿ. ಈ ಬಾರಿ ಬಂದಾಗಲೂ ಸಹ ಮಂತ್ರಿಗಿರಿಗೆ ಸರ್ಕಾರ ಕೆಳಗಾದ್ರೆ ಇದರಲ್ಲೇ ತಲ್ಲಿನರು ಆಗ್ತಾರೆ ಬಿಟ್ಟರೆ ಈ ಸಾರ್ವಜನಿಕರ ಕಾಲ ತಕ್ಕಂತೆ ಯಾವ್ಯಾವ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಈ ಕಾಳಜಿ ಇಲ್ಲದಂಥ ಶಾಸಕರನ್ನ ಆಯ್ಕೆ ಮಾಡಿದ್ದು ಇವತ್ತು ಈ ಕಾಂಗ್ರೆಸ್ ಕಾಲೇಜಿಗೆ ಇಂಥ ಸ್ಥಿತಿ ಬಂದಿದೆ. ಹಾಗಾಗಿ ನಾವು ಮುಂದೆ ಈಗ ಇಲ್ಲಾಂದರೆ ನಾವೇ ಇಲ್ಲ ಮುಂದಿನ ಈಗ ಜಿಲ್ಲಾಧಿಕಾರಿಗಳು ನಮಗೊಂದು 4 ದಿವಸ ಕಾಲಾವಕಾಶ ಕೊಟ್ಟರೆ ಜಿಲ್ಲಾಧಿಕಾರಿಗಳು ನಾವೆಲ್ಲರೂ ಏನ್ರಿ ಶಿವಣ್ಣ ಈಗ ಎಲ್ಲ ನಮ್ಮ ಊರನ್ನೇ ಹಣ ನಾವು ಸಂಗ್ರಹಣೆ ಮಾಡಿ ನಮ್ಮ ಊರಿನ ದುಡ್ಡಲ್ಲೇ ನಾವು ರಸ್ತೆ ಕ್ಲೀನ್ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಆ ನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತು ಆಮೇಲೆ ರೈಲ್ವೆ ಕಾಮಗಾರಿ ಪ್ರಾರಂಭ ಮಾಡಲಿ. ಇಲ್ಲಿ ಏನಾಗಿದೆ ಕಾಂಗ್ರೆಸ್ಸಲ್ಲಿ ಒಂದು ಶಾಸಕರ ಟೀಮು, ಇನ್ನೊಂದು ಕಾಗೋಡು ತಿಮ್ಮಪ್ಪನವರ ಬೆಂಬಲಿಗರದ ಒಂದು ಟೀಮು, ಇನ್ನೊಂದು ಕಾಂಗ್ರೆಸ್ ಟೀಮು, ಈ ರೀತಿಯ ನಾನಾ ರೀತಿ ಟೀಮ್ಗಳಾಗಿ ಇದು ಸಾರ್ವಜನಿಕರು ವಂಚನೆ ಐತೆ. ಅದ್ರ ಜೊತೆಗೆ ಇವ್ರು ಯಾರೇ ಏನೇ ಆಗಲಿ ಆದರೆ ಒಬ್ಬ ನಾಯಕತ್ವ ಇರೋ ಅಂಥವ್ರು ಅಧಿಕಾರದಲ್ಲಿ ಇರೋ ಅಂಥವ್ರು ಕರೆಕ್ಟಾಗಿ ಇದ್ದು ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ದರೆ ಇವತ್ತು ಇವೆಲ್ಲವೂ ಸಹ ಸರಿ ಆಗ್ತಿತ್ತು. ಇವರಿಗೆ ಈ ತಾಲೂಕಿನ ಶಾಸಕರಿಗೆ ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ, ಭ್ರಷ್ಟಾಚಾರ ತಾಂಡವಾಡ್ತೈತಿ, ಹೇಳೋರಿಲ್ಲ ಕೇಳೋರಿಲ್ಲ. ವರ್ಗಾವಣೆಯಲ್ಲಿ ಎಲ್ಲ ಅಧಿಕಾರಿಗಳು ವರ್ಗಾವಣೆ ಸಂದರ್ಭದಲ್ಲಿ ಅದು ಹಣ ಕೊಟ್ಟು ಬರ್ತಾರೆ, ಅವ್ರು ಯಾರು ಮಾತು ಕೇಳ್ತಾರೆ? ಮತ್ತು ಇವರು ಮಂತ್ರಿಗಿರಿಗೆ ಅಂತ ಹೋಗಿ ಬೆಂಗಳೂರಿಗೆ ಹೋಗಿ ಕೂತು 3 ತಿಂಗಳಾದರೂ ಬಂದಿಲ್ಲ ಅಂದರೆ ಈ ಕ್ಷೇತ್ರ ಸ್ಥಿತಿ ಏನಾಗುತ್ತೆ? ಆ ಕಾರಣಕ್ಕಾಗಿ ಅನಿವಾರ್ಯ ನಮ್ಮ ಬದುಕಿಗೋಸ್ಕರ ಇನ್ನು ಈ ಅಧಿಕಾರದಾಗ ಇದ್ದಂಥ ನಂಬಿಕೆ ನಾವರು ಇನ್ನು ಅನಿವಾರ್ಯ ಬದುಕಿಗೋಸ್ಕರ ನಾವು ಇದನ್ನು ಸರಿ ಮಾಡಿಕೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ನಮ್ಮ ಸ್ವಂತ ಎಲ್ಲರೂ ಸಾರ್ವಜನಿಕರ ಹಣ ಕ್ರೋಢೀಕರಿಸಿ ನಾಳೆ ನಂದನ್ನು ಕೆಲಸ ಪ್ರಾರಂಭ ಮಾಡಬೇಕು. ಅದನ್ನು ನಾವು ಜಿಲ್ಲಾಧಿಕಾರಿಗಳು ಇವತ್ತೇ ಸಂಬಂಧಪಟ್ಟಂಥ ನಮ್ಮ MP ಅವರಿಗೂ ಸಹ ನಾವು ಹೇಳ್ತು, ಹಲವು ಸಾಹೇಬರಿಗೆ ಹೇಳ್ತು, ಅದು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಪರ್ಯಾಯವಾಗಿ ವ್ಯವಸ್ಥೆ ಏನು ಮಾಡ್ತಾರೆ ಅಂತ ಕೇಳಿಕೊಂಡು ನಾಳೆಯಿಂದ ಮುಂದಿನ ನಿರ್ಧಾರ ಮಾಡಿ. ಯಡಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸ್ಥಳೀಯ ಮುಖಂಡರು ಮಾತನಾಡಿ, ಸ್ಥಳೀಯ ಶಾಸಕರು ಕೇವಲ ಪ್ರಚಾರಕ್ಕಾಗಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಬ್ಯಾನರ್ ಹಾಕಿ ಹೋಗುತ್ತಾರೆ. ರೈಲ್ವೆ ಕಾಮಗಾರಿ ಹಿನ್ನೆಲೆಯಲ್ಲಿ ಬದಲಿ ಸಂಚಾರ ವ್ಯವಸ್ಥೆ ಕಲ್ಪಿಸಲು 10 ಲಕ್ಷ ಅನುದಾನ ಮಂಜೂರಾಗಿದೆ ಎಂದು ಹೇಳಿ ಪ್ರಚಾರ ಮಾಡಿದ್ದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ರಸ್ತೆ ಸಮಸ್ಯೆ ಗಂಭೀರವಾದ ಬಳಿಕ ಈ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಎಂದು ಟೀಕಾಪ್ರಹಾರ ನಡೆಸಿರುತ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯಡೇಹಳ್ಳಿಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶಿವಾನಂದ ಗೆರ್ಬೀಸ್, ನಮ್ಮ ತಾಲೂಕಿನ ಶಾಸಕರಿಗೆ ಯಾವುದೇ ಒಂದು ರಸ್ತೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಇರ್ಬೋದು, ಈ ರಸ್ತೆಗಳಿರ್ಬೋದು 3-4 ಸಾರಿ ಗಮನಕ್ಕೆ ತಂದಿವೆ. ಆದರೆ ಅವರು ಒಂದಿಷ್ಟು ಪ್ರಚಾರಕ್ಕೋಸ್ಕರ ಇನ್ನೂ ಸಾಂಕ್ಷನ್ ಆಗಿರ್ತೈತೋ ಬಿಡ್ತೈತೋ ಬಂದು ಗುದ್ಲಿ ಪೂಜೆ ಮಾಡಿ ಬ್ಯಾನರ್ ಹಾಕಿ ಹೋಗ್ತಾರೆ. ಈ ಗುದ್ಲಿ ಪೂಜೆಗೆ ನಾವು ಕೂಡ ಬಂದಿದ್ದೀವಿ ಪಂಚಾಯತಿ ಮೆಂಬರ್ ಆಗಿದ್ದಾಗ. ಇವತ್ತು ಇದು ಒಂದು ಪ್ರಚಾರನೇ ಅವರಿಗೆ, ಯಾಕೆಂದರೆ ಮೊನ್ನೆ ದಿವಸ 10 ಲಕ್ಷ ಸಾಂಕ್ಷನ್ ಆಗಿದೆ ಅಂತೇಳಿ ನಾವೆಲ್ಲ ವಾಟ್ಸಪ್ಪು ನಿಮ್ಮ ಪೇಪರ್ನಲ್ಲೆಲ್ಲ ನೋಡಿದ್ದೀವಿ. ತಕ್ಷಣವೇ 10 ಲಕ್ಷ ರೂಪಾಯಿ ಸಾಂಕ್ಷನ್ ಆಯಿತು, ರಸ್ತೆ ಭಾರಿ ಸುಗಮವಾಗಿ ಆಗ್ತೈತಿ ಅಂತೇಳಿ. ಇದು ಒಂದು ರೀತಿ ಪ್ರಚಾರನೇ ಇರ್ಬೋದು, ಆಯಿತಾ. ಇನ್ನು ಈ ರೀತಿನಾರು ಮಾಡಿದೈತಿ ಶಾಸಕರು ಸ್ವಲ್ಪ ಗಮನ ಹರಿಸಿ ಯಾವ ರಸ್ತೆಗಳು ಹೆಂಗೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟಾಗಿ ಹೇಳೋದ್ರಿಂದ ಇಂಥ ರಸ್ತೆಗಳೆಲ್ಲ ಯಾವುದೇ ಥರದ ಹಣ ಪೋಲಾಗಿದ್ದು ನೀಟಾಗಿ ಆಗ್ತವೆ. ಇನ್ನು ಮುಂದಾದರೂ ಒಳ್ಳೆ ರಸ್ತೆಗಳನ್ನ ಅವರು ನೋಡಿ ಮಾಡಲಿ ಅಂತ ಹೇಳಿ ಈ ಮೂಲಕ. ಯಡೇಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ನಾರಿ ಲೋಕಪ್ಪ ಮಾತನಾಡಿದ್ದು ಹೀಗೆ. ನಮಸ್ಕಾರ ಮಾಧ್ಯಮ ಮಿತ್ರರೇ, ಇದು ನಿಮ್ಗೆ ಗೊತ್ತಿರೋಂಥ ವಿಚಾರ ಇದು. ಯಾಕಂದರೆ ನಾವು 2025ರಲ್ಲಿ ಇದು ಒಂದ್ಸರಿ ಗುದ್ಲಿ ಪೂಜೆ ಆಗಿದೆ. 15 ಲಕ್ಷ ಇಟ್ಟಿದ್ದೀವಿ ಅಂತೇಳಿ ನಾವು ಪಂಚಾಯತಿ ಬಾಡಿ ಎಲ್ಲರೂ ಬಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಅದು ನಮಗೆ ಒಂಥರ ಮರುವಲ್ಲಿ ಪ್ರಶ್ನೆ ಆಗಿದೆ. ಆದರೂ ಶಾಸಕರು ಇನ್ನೊಂದ್ಸಲಿ ಮತ್ತೊಂದ್ಸಲಿ ಅದು ಕಸದ ಉದ್ಘಾಟನೆ ಬಂದಾಗ ನಾನೇ ಮಾತಾಡಿದೆ. ನೋಡಿರಿ, ನಾನು ಅವಾಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಇದ್ದೆ, ಜ್ಯೋತಿ ಅವರು ಅಧ್ಯಕ್ಷರಿದ್ದರು, ಗಣಪತಿ ಅಣ್ಣವರು ಮಾಜಿ ಅಧ್ಯಕ್ಷರಿದ್ದರು, ಶಿವಣ್ಣ ಮಾಜಿ ಅಧ್ಯಕ್ಷರಿದ್ದರು. ಇವರೆಲ್ಲರ ಮುಖಾಂತರ ನಾವು ಗುದ್ಲಿ ಪೂಜೆ ಮಾಡಿ ಶಾಸಕರ ಮುಖಾಂತರ ಮಾಧ್ಯಮದವರು ಇದ್ರು. ಅವತ್ತು ಎಲ್ಲ ಊರಿನ ಗ್ರಾಮಸ್ಥರು ಇದ್ದರು. 15 ಲಕ್ಷ ಸ್ಯಾಂಕ್ಷನ್ ಆಗಿದೆ, ಒಂದು ತಿಂಗಳಲ್ಲಿ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ ನಮಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಇವತ್ತಿಗೂ ಕೆಲಸ ಆಗಿಲ್ಲ. ಅದೇ ಆವಾಗಲೇ 15 ಲಕ್ಷದ ಕೆಲಸ ಆಗ್ತಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಈಗ ತಕ್ಷಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಶಾಸಕರು ಇರ್ಬೋದು, ಯಾರೇ ಇರ್ಬೋದು, ನಮಗೆ
ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸುಗಮ ದಾರಿಯನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಬಿಟ್ಟಿ ಪ್ರಚಾರ ಪಡೆದು ಕಾಣೆಯಾಗುತ್ತಿರುವ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಎಂದು ವಾಗ್ದಾಳಿ ನಡೆಸಿದ ಸ್ಥಳೀಯ ಮುಖಂಡ ದೇವರಾಜ್. ಮತ್ತು ಅಧಿಕಾರಿ ವರ್ಗದವರಿಗೆ ನಾವು ಸಾರ್ವಜನಿಕವಾಗಿ ಏನು ಹೇಳ್ತಿದ್ದೀವಿ ಅಂದರೆ, ಈ ರಸ್ತೆ ನೋಡ್ತಾ ಇದ್ದಂಗೆ ಎಲ್ರಿಗೂ ಕಾಣ್ತಾ ಇದೆ. ಯಾವುದೇ ವೆಹಿಕಲ್ನವ್ರು ಅಥವಾ ಯಾರೋ ಸಮೇತ ಈ ಬೈಕ್ನಲ್ಲಾಗಲಿ ಅಥವಾ ಕಾರ್ನಲ್ಲಾಗಲಿ ಏನಾದ್ರು ತೊಂದರೆಗಳಾದರೆ ಅಥವಾ ಬೈಕವ್ರು ಯಾವ್ದಾದ್ರು ಬಿದ್ದರೆ ಸಮೇತ ಅವ್ರ ಕೈಕಾಲು ಹಾನಿಯಾಗುವಂಥ ಇದೆ. ಇನ್ನೂ ಹೆಚ್ಚಿನದಾಗಿ ಒಬ್ರಿಗೊಬ್ರಿಗೆ ಈ ಜಾಗದಲ್ಲಿ 2 ಜನ ಪಾಸ್ ಆಗೋಕ್ಕೆ ಆಗ್ತಾ ಇಲ್ಲ. ಇದರಿಂದ ಏನಾದ್ರು ಜೀವ ಹಾನಿನೂ ಆಗ್ಬೋದಾದ ಸಂದರ್ಭ ಇದೆ. ಆ ಥರದ್ದು ಯಾವುದಾದ್ರು ಒಂದು ಸಣ್ಣ ಪುಟ್ಟ ದೊಡ್ಡದು ಬೇಡ, ಸಣ್ಣ ಕೈಯೋ ಕಾಲು ವ್ಯತ್ಯಾಸಗಳಾಗೋಂಥ ಪರಿಸ್ಥಿತಿಯೂ ಇದೆ. ಆ ಥರದ್ದು ಆಗ್ತಂದರೆ ನಾವು ಮುಂದಿನ ದಿನಗಳಲ್ಲಿ ಅಥವಾ ನಾಳೆಯಿಂದಲೇ ದೊಡ್ಡ ಮಟ್ಟದಲ್ಲಿ ಧರಣಿ ಕೊಡ್ತೀವಿ. ಅದು ಯಾವ ಥರದ ಧರಣಿಗಳಲ್ಲಿ ನಾವು ಏನು ಬೇಕಾದರೂ ಪಾಲ್ಗೊಳ್ಳೋಕೆ ಕಡಿದೀವಿ. ಸಾರ್ವಜನಿಕವಾಗಿ ಯಾವ ಥರ ತೊಂದರೆಗಳು ಬಂದಿರೋದು ಅದ್ರ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರನೇ ನಮ್ಮ ನಾಯಕರಾದಂಥ ರತ್ನಾಕರಣರು ಇದ್ದಾರೆ, ಹಾಲಪ್ಪನವರು ಇದ್ದಾರೆ, ರಾಘಣ್ಣವ್ರು ಸಹಿತ ಈ ಥರ ತೊಂದರೆ ತಾಪತ್ರಗಳಾದರೆ ಬರ್ತಾರೆ. ಇನ್ನು ಮುಂದಿನ ದಿನಗಳು ಯಾವುದೇ ಥರ ತೊಂದರೆಗಳಾದ್ರೂ ನಾವು ಅದಕ್ಕೆ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಅಧಿಕಾರಿಗಳು ಮತ್ತು ಈ ತಾಲೂಕಿನ ಶಾಸಕರು ಅತಿ ಬೇಗವಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಅವರು ಮೊನ್ನೆ ಹೇಳಿದ ರೀತಿಯಲ್ಲಿ ನಾವು ನಮ್ಮ ಇಲ್ಲಿ ಲೋಕಲ್ ಏನು ಇದರ ನಾಯಕರುಗಳು ಹೇಳಿದ್ರು, ಇಲ್ಲ ನಾವೊಂದು ಫೋನ್ ಮಾಡಿ ಹೇಳಿಬಿಟ್ಟಿದ್ದೀವಿ, ಶಾಸಕರು ನಮಗೆ ಹೇಳಿಬಿಟ್ಟಿದ್ದಾರೆ, ನಾಳೆಯಿಂದಲೇ 10 ಲಕ್ಷ ರೂಪಾಯಿ ನಾವು ಕಾಮಗಾರಿಗೆ ಹಾಕಿದ್ದಾರೆ, ನಾಳೆಯಿಂದಲೇ ರಸ್ತೆ ರೆಡಿ ಆಗ್ತದೆ ಅಂತ ಅಂದರು. ಒಬ್ಬ ಇವತ್ತು ಕಾರ್ಯಕರ್ತರು ಅಥವಾ ಅವರ ಬೆಂಬಲಿಗರು ಇವತ್ತು ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಅನುಭವಿಸ್ತಾರೆ ಯಾರು? ಜನಸಾಮಾನ್ಯರು. ಈ ಜಾಗದಲ್ಲಿ ಮನ್ನಿತ್ತಿರೋರು ಯಾರು? ನಮ್ಮ ನಾಯಕರು. ಈಗ ಎಲ್ಲಿದ್ದಾರೆ ಅವರು? ಬಂದರು, ಫೋಟೋ ಹೊಡೆದ್ರು, ಹಾಕಿದ್ರು, ಹೋದರು. ಇವತ್ತು ಒದ್ದಾಡ್ತಾರೆ ಯಾರು? ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ. 2 ವಾಹನಗಳು ಪಾಸ್ ಆಗ್ತಾ ಇಲ್ಲ, ಕೆಸರಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಬಿದ್ದರೆ ಇವತ್ತಿನ ಮಳೆಗಾಲದ ಪರಿಸ್ಥಿತಿಯಲ್ಲಿ ಕೈಕಾಲುಗಳು ಮುರ್ಕೊಂಡ್ರೆ ಅವನ್ನ ಸರಿ ಮಾಡಿಸ್ಕೊಳ್ಳೋಂಥ ಪರಿಸ್ಥಿತಿಗಳಿಲ್ಲ. ಇದಕ್ಕೆಲ್ಲ ಶಾಸಕರು ಉತ್ತರ ಕೊಡಬೇಕಂತೇಳಿ ಕೇಳ್ತಾರೆ. ಸ್ಥಳೀಯ ಸಮಸ್ಯೆಯ ಬಗ್ಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸ್ಥಳದಲ್ಲೇ ಇದ್ದು ಡಿಸಿ, ಎಸಿ, ತಹಸೀಲ್ದಾರ್ ಹಾಗೂ ಸಂಬಂಧಪಟ್ಟ ಇಲಾಖೆಯ ಇಂಜಿನಿಯರ್ಗಳಿಗೆ ಫೋನ್ ಮಾಡಿ ಪರಿಹಾರ ಕೇಳಲು ಪ್ರಯತ್ನಿಸಿದರೂ ಯಾವುದೇ ಅಧಿಕಾರಿಗಳು ಫೋನನ್ನು ತೆಗೆಯದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಣಪತಿ ಇರುವಕ್ಕಿ, ಪ್ರಮುಖರಾದ ಆನಂದ, ರವಿಶೆಟ್ಟಿ, ಬಶೀರ್ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸೇವ್ ಮಾಡಿ. ನಿಮ್ಮ BD ರವಿಕುಮಾರ್.